ನಿರೋಷ, ನೀನು ಹಾಲು ಬಿಸಿ ಮಾಡ್ತಿದ್ಯಾ? ಬೇಡ, ನಿಂಗೆ ಯಾಕೆ ತೊಂದರೆ? ನಾನು ಬಿಸಿ ಮಾಡ್ತೀನಿ, ಬಾ ಈ ಕಡೆ. ಯಾಕೆ ನಿರೋಷ, ಅವತ್ತು ನಿನಗೆ ಅವಮಾನ ಆಯಿತು ಅಂತ ಕೋಪನಾ? ಪರವಾಗಿಲ್ಲ, ನೀನು ನನ್ನ ಮೇಲೆ ಬೇಜಾರು ಮಾಡಿಕೊಂಡ್ರು ನನಗೇನು ಬೇಜಾರಿಲ್ಲ. ಯಾಕೆಂದರೆ ನೀನು ನನ್ನ ಮಗಳ ಥರಾನೇ. ಮೊದಲು ಕಂಡವ್ರನ್ನೆಲ್ಲ ಮಗಳ ಥರ ಅನ್ನೋದಿನ ಬಿಡ್ರಿ. ಅಲ್ಲ, ಮನೇಲಿ ಸಾಕ್ಷಿಗೆ ಹುಷಾರಿಲ್ಲ ಅಂತ ಗೊತ್ತಿದ್ದು ಅವಳನ್ನ ಬಿಟ್ಟು ಅವಾಗ ಎಲ್ಲಿಗೆ ಹೋಗ್ತೀರಾ ನೀವು? ಹೌದು, ನೀವ್ ಎಲ್ಲ ಬಿಟ್ಟು ಸನ್ಯಾಸತ್ವ ತಗೋಬೇಕು ಅಂತ ಹೊರಟೋರಲ್ವಾ? ಹೌದು ನಿರೋಷ, ಅವತ್ತೇ ಹೇಳಿದ್ನಲ್ಲ. ಮತ್ತೆ ಫೋನ್ ಯಾಕೆ ನಿಮಗೆ? ಯಾರು ಫೋನ್ ಮಾಡ್ತಾರೆ? ಅದು ನನಗೆ ಅವಾಗವಾಗ ಆಶ್ರಮದಿಂದ ಫೋನ್ ಬರ್ತಿರುತ್ತೆ, ಅದಕ್ಕೆ ಫೋನ್ ಇಟ್ಕೊಂಡಿದ್ದೀನಿ. ಆಶ್ರಮದಿಂದ ನಿಮಗೆ ಫೋನ್ ಮಾಡೋಂಥದ್ದು ಏನಿರುತ್ತೋ? ಅದು ನಿರೋಷ, ನಾನು ಮೊದಲು ಆಶ್ರಮದಲ್ಲಿ ಎಲ್ಲ ಇನ್ಚಾರ್ಜು ವಹಿಸ್ಕೊಂಡಿದ್ದೆ. ಇವಾಗ ಆ ಜಾಗಕ್ಕೆ ಹೊಸಬ್ರು ಅಪಾಯಿಂಟ್ ಆಗಿದ್ದಾರೆ. ಅವರು ಅವಾಗವಾಗ ಏನಾದ್ರು ಡೌಟ್ ಕೇಳೋಕ್ಕೆ ಫೋನ್ ಮಾಡ್ತಿರ್ತಾರೆ, ಅದಕ್ಕೆ ಫೋನ್ ಇಟ್ಕೊಂಡಿದ್ದೀನಿ. ನೀವು ಆಶ್ರಮದ ಇನ್ಚಾರ್ಜ್ ವಹಿಸ್ಕೊಂಡಿದ್ರಾ? ಮತ್ತಂತ ಒಳ್ಳೆ ಕೆಲಸ ಬಿಟ್ಟು ಇಲ್ಲಿ ಯಾಕೆ ಪಾತ್ರೆ ತೊಳೆ ಕೆಲ್ಸಕ್ಕೆ ಒಪ್ಕೊಂಡಿದ್ದೀರಾ? ನಾನು ಯಾಕಿದನ್ನೆಲ್ಲ ಹೇಳಿದೆ ಅಂದರೆ, ಆಶ್ರಮದ ಇನ್ಚಾರ್ಜ್ ಅಂದರೆ ಒಳ್ಳೆ ರೆಸ್ಪೆಕ್ಟ್ ಇರುತ್ತೆ, ಒಳ್ಳೆ ಸೌಕರ್ಯನೂ ಇರುತ್ತೆ. ಅದನ್ನೆಲ್ಲ ಬಿಟ್ಟು ನೀವು ಇಲ್ಲಿಗೆ ಬಂದಿದ್ದೀರಾ ಅಂದರೆ ಬೇರೆ ಏನೋ ಪ್ಲ್ಯಾನ್ ಹಾಕ್ಕೊಂಡೆ ಇಲ್ಲಿಗೆ ಬಂದಿದ್ದೀರಾ ಅಂತ ನನಗನ್ನಿಸ್ತಾ ಇದೆ. ಅದು ನಾನಿಲ್ಲಿರೋದಕ್ಕೆ ಕಾರಣ ಸಾಕ್ಷಿ. ಅವಳು ತುಂಬ ಕೇಳ್ಕೊಂಡ್ಲು, ಅದಕ್ಕೋಸ್ಕರ. ಯಾಕೆಂದರೆ ಅವಳನ್ನ ತುಂಬ ಚಿಕ್ಕ ವಯಸ್ಸಿಂದ ನನ್ನ ಮಗಳ ಥರ ಬೆಳೆಸಿದ್ದೀನಿ. ಅವಳು ಕೇಳ್ಕೊಂಡಾಗ ಇಲ್ಲ ಅನ್ನೋಕ್ಕಾಗಲಿಲ್ಲ, ಅದಕ್ಕೆ ಇಲ್ಲಿದ್ದೀನಿ. ಹಲೋ, ಹಲೋ, ಈಗ ಎಷ್ಟೊತ್ತು ಅಂತ ಕೂತಿರ್ತೀರಾ? ಬನ್ನಿ, ಊಟ ಮಾಡಿ. ನಂಗೆ ಹಸಿವಿಲ್ಲ. ಪ್ಲೀಸ್ ಹಾಗೆ ಹೇಳ್ಬೇಡಿ. ನಂಗೆ ಗೊತ್ತು, ಮನ್ಸಿನ ನೋವಿಗೆ ಹಸಿವಿನ ಹಂಗಿರಲ್ವಂತೆ. ಹಾಗಂತ ಈಗ ಎಷ್ಟೊತ್ತು ಅಂತ ಯೋಚನೆ ಮಾಡ್ತಿರ್ತೀರಾ? ನೆಮ್ಮದಿಲ್ದಿರೋ ಜೀವಕ್ಕೆ ಊಟನ ಅಮೃತ ಔಷಧಿ ಆಗಲ್ಲ ಸ್ವಾತಿ. ನನಗೆ ಒತ್ತಾಯ ಮಾಡಬೇಡ, ನೀನು ಹೋಗಿ ಊಟ ಮಾಡು. ಆಶ್ರಯ ಕೊಟ್ಟವರೇ ಊಟ ಮಾಡದೇ ಇದ್ದಾಗ ನನಗೆ ಊಟ ಸೇರುತ್ತೆ. ಮನೇಲಿ ಯಾರನ್ನ ನೋಡಿದ್ರು ನಂಗೆ ಊಟ ಬೇಡ ಬೇಡ ಅಂತ ಹೇಳ್ತಿದ್ದಾರೆ. ನೀವು ಯಾರು ಊಟ ಮಾಡದೇ ಇರೋದಕ್ಕೆ ನಂಗೆ ತುಂಬ ಬೇಜಾರಾಗ್ತಿದೆ. ನನಗೂ ಬೇಜಾರಾಗ್ತಿದೆ. ಮನೇಲಿ ನಡೀತಿರೋದು ಒಂದಾ ಎರಡ? ಸಾಕ್ಷಿ ಸೂಸೈಡ್ ಮಾಡ್ಕೊಂಡಿರೋದು ಕಣ್ಣು ಮುಂದೆ ಬಂದು ನನ್ನ ಜೀವ ಎಲ್ಲ ಹಿಂಡಂಗೆ ಆಗ್ತಿದೆ. ನಿನಗೆ ಗೊತ್ತಾ, ಸಾಕ್ಷಿ ನನಗಿಂತ ಧೈರ್ಯವಂತೆ. ನಾನು ಡಿಪ್ರೆಸ್ ಆದಾಗೆಲ್ಲ ಬುದ್ಧಿ ಹೇಳಿ ಧೈರ್ಯ ತುಂಬ್ತಿದ್ಲು. ಮನೇಲಿ ಎಲ್ಲರೂ ನಗ್ನಗ್ಸ್ತಾ ಇರ್ತಿದ್ಲು. ಅವಳೇ ಹೀಗೆ ಮಾಡ್ಕೊಂಡಿದ್ದಾಳೆ ಅಂದರೆ ನಿಮ್ಮ ನೋವು ಸಂಕಟ ನನಗೂ ಅರ್ಥ ಆಗತ್ತೆ. ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ ಸ್ವಾತಿ, ಸಮಾಧಾನ ಮಾಡ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತಾನೆ ಇದ್ದೀನಿ, ಆದರೆ ನನ್ನ ಕೈಯಿಂದ ಆಗ್ತಿಲ್ಲ.
ಆದಿತ್ಯ ಮನೆ ಬರೋಕ್ಕಿಂತ ಮುಂಚೆ ಬೀದಿಯಲ್ಲಿ ಜಗಳ ಮಾಡಿ ನಮಗೆಲ್ಲ ಟೆನ್ಷನ್ ಕೊಡ್ತಿದ್ದ. ಏನೋ ಇಂಪ್ರೂವ್ಮೆಂಟ್ ಆಗಲಿ ಅಂತ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ವಿ. ಅವನು ಇಷ್ಟಪಟ್ಟಾಗೆ ಫೈನಾನ್ಸ್ ಕಂಪ್ನಿನೂ ಓಪನ್ ಮಾಡಿಕೊಟ್ವಿ. ಅವನು ಹೀಗೆಲ್ಲ ಮಾಡಿಕೊಂಡು ನಮಗಿನ್ನೂ ಟೆನ್ಷನ್ ಕೊಡ್ತಿದ್ದಾನೆ. ಅವನ್ನ ಹೇಗೆ ದಾರಿಗೆ ತರಬೇಕೋ, ಮನೆ ಪ್ರಾಬ್ಲಮ್ಸ್ನೆಲ್ಲ ಹೇಗೆ ಸಾಲ್ವ್ ಮಾಡಬೇಕೋ ನನಗಂತೂ ತೋಚ್ತಿಲ್ಲ. ಹಲೋ, ಹಲೋ, ಯಾರು ನೀವು? ಯಾರು ಚಿದಂಬರಂ ಅವರು ಮಾತಾಡ್ತಾ ಇರೋದು? ಹಲೋ ಹಲೋ, ಹಲೋ, ನಾನು ಪರಮಾನಂದ ಆಶ್ರಮದಿಂದ ಮಾತಾಡ್ತಿದ್ದೀನಿ. ಪದ್ಮಾವತಿ ಇದ್ದಾರಾ? ಹಲೋ, ರಾಂಗ್ ನಂಬರ್. ಇದ್ಯಾಕೆ ಅರ್ಪಿತಾ ರಾಂಗ್ ನಂಬರ್ ಅಂತ ಕಟ್ ಮಾಡಿಬಿಟ್ರಿ? ಮತ್ತು ಆ ನಂಬರ್ನ CH ಅಂತ ಸೇವ್ ಮಾಡ್ಕೊಂಡಿದ್ದೀರಾ? ಅದು ನನಗೆ ಅವಾಗವಾಗ ಆ ನಂಬರಿಂದ ಕಾಲ್ ಬರ್ತಿರುತ್ತೆ. ಯಾರ್ದು ಅಂತ ಗೊತ್ತಿಲ್ಲ. ಅದಕ್ಕೆ ಪದೇ ಪದೇ ಬಂದರೆ ರಿಸೀವ್ ಮಾಡೋದು ಬೇಡ ಅಂತ ಹಾಗೆ ಸೇವ್ ಮಾಡಿದ್ದೆ ಅಷ್ಟೇ. ಒಂದು ವೇಳೆ ಪಿಕ್ ಮಾಡಿದ್ರೆ ರಾಂಗ್ ನಂಬರ್ ಅಂತ ಹೇಳ್ತೀನಿ. ಅದು ಯಾರು ಅಂತ ಗೊತ್ತಿಲ್ಲ.